ಶುಭೋದಯ. ಎಲ್ರು ಹೇಗಿದ್ದೀರಾ? ಒಬ್ಬೊಬ್ರು ಮನೇಲಿ ಒಂದೊಂದ್ ಮಟನ್ ಸಾಂಬಾರ್ ಮಾಡ್ತಾರೆ. ಹಾಗೆ ನಮ್ಮ ಮನೇಲಿ ನಾಟಿ ಸ್ಟೈಲ್ ಮಟನ್ ಸಾಂಬಾರ್ ಹೇಗ್ ಮಾಡೋದು ನೋಡೋಣ ಬನ್ನಿ. ಒಂದ್ ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಒಂದ್ ದೊಡ್ಡ ಪೀಸ್ ಚಕ್ಕೆ, 5ರಿಂದ 6 ಲವಂಗ, 3 ದಪ್ಪ ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ ಉದ್ದುದ್ದ ಹಚ್ಕೊಂಡು, 7ರಿಂದ 8 ಖಾರ ಮೆಣಸಿನ್ಕಾಯಿ, 4 ಬೇಡ್ಗೆ ಮೆಣಸಿನ್ಕಾಯಿ, 2 ದಪ್ಪ ಪೀಸ್ ಶುಂಠಿ ಸೇರಿಸ್ಕೊತಿದ್ದೀನಿ. ಇಷ್ಟನ್ನು ಮೀಡಿಯಂ ಉರಿಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಒಂದ್ ದಪ್ಪ ಬೆಳ್ಳುಳ್ಳಿ ಕೂಡ ನೀಟಾಗಿ ಸಿಪ್ಪೆ ಸುಲಿದು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಪುದೀನ ಸೇರಿಸ್ಕೊತಿದ್ದೀನಿ. ನಂತರ ಹಾಗೆ ಒಂದ್ ಮೀಡಿಯಂ ಸೈಜು ಉದ್ದುದ್ದ ಹಚ್ಕೊಂಡಿರೋ ಅಂತ ಟೊಮೆಟೊ ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ 1/2 ಸ್ಪೂನು ಟರ್ಮರಿಕ್ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಾಗ ಟೊಮೆಟೊ ಬೇಗ ಮೆತ್ತವಾಗುತ್ತೆ. ನಂತರ ಒಂದ್ ಸ್ಮಾಲ್ ಬೌಲು ಕಾಯಿ ತುರಿ ಸೇರಿಸ್ಕೊತಿದ್ದೀನಿ. ಇದನ್ನು ಸ್ವಲ್ಪ ಫುಲ್ ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ಆಫ್ ಮಾಡ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ನಾನು 1 kg ಮಟನ್ಗೆ 2 ಸ್ಪೂನು ಧನಿಯಾ ಪೌಡರ್ ಯೂಸ್ ಮಾಡ್ತೀನಿ. ಸಾಂಬಾರ್ ಸ್ವಲ್ಪ ಜಾಸ್ತಿ ಬೇಕಿತ್ತು ಅಂದ್ರೆ ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ಸೇರಿಸ್ಕೋಬಹುದು. ನಾನು ಸ್ವಲ್ಪ ಸಾಂಬಾರ್ ಜಾಸ್ತಿ ಮಾಡ್ಕೊಳೋದ್ರಿಂದ ಇಲ್ಲಿ 3 ಸ್ಪೂನ್ ಧನಿಯಾ ಸೇರಿಸ್ಕೊತಿದ್ದೀನಿ. ಹಾಗೆ ಒಂದ್ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಸ್ವಲ್ಪ ಸಾಸಿವೆ, ಅದು ಚಿಟ್ಲಾದ ನಂತರ ಸ್ವಲ್ಪ ಕರಿಬೇವು, ಹಾಗೆ ಹಚ್ಚಿಟ್ಟಿರೋ ಅಂತ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಇಷ್ಟನ್ನು ಸೇರಿಸ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಒಂದ್ 5 ನಿಮಿಷ ಫ್ರೈ ಮಾಡ್ಕೊಂಡು ನೀಟಾಗಿ ಅರಿಶಿನ ಪುಡಿ ಹಾಗೂ ಉಪ್ಪು ಹಾಕಿ ತೊಳೆದಿಟ್ಕೊಂಡಿರೋ ಅಂತ ಮಟನ್ ಸೇರಿಸ್ಕೊತಿದ್ದೀನಿ. ಮಟನ್ ತುಂಬಾ ಕೆಂಪಗಿತ್ತು, ಅದು ಅರಿಶಿನ ಪುಡಿ ಮತ್ತೆ ಉಪ್ಪು ಹಾಕಿ ಸೇರಿಸಿದಾಗ ಅದು ರುಚಿನೂ ಚೆನ್ನಾಗಿರುತ್ತೆ, ಅದು ಸ್ಮೆಲ್ ಎಲ್ಲ ಇರಲ್ಲ, ನೀಟಾಗಿ ವಾಶ್ ಆಗುತ್ತೆ. ನಾನಿಲ್ಲಿ 1 kg ಮಟನ್ ಸೇರಿಸ್ಕೊತಿದ್ದೀನಿ. ನೀಟಾಗಿ ಒಂದ್ 5 ನಿಮಿಷ ಸಿಮ್ಮಲ್ಲೇ ಇಟ್ಕೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕು. ಎಕ್ಸ್ಟ್ರಾ ಏನಿತ್ತು ಕೊಬ್ಬು ನಾನು ಸ್ವಲ್ಪ ಹಾಕೊಂಡಿದ್ದೀನಿ, ಇನ್ನು ಜಾಸ್ತಿ ಇತ್ತು ಸ್ವಲ್ಪ ತೆಗೆದ್ಬಿಟ್ಟಿದ್ದೀನಿ. ಜಾಸ್ತಿ ಹಾಕೊಂಡಾಗ ತುಂಬಾ ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ, ಸಾಂಬಾರೆಲ್ಲ ಜಿಡ್ಡಾಗುತ್ತೆ, ಅಷ್ಟು ಟೇಸ್ಟ್ ಇರಲ್ಲ. ಇನ್ನು ಇದ್ರಲ್ಲಿ ಅರ್ಧ ಸೇರಿಸ್ಕೊಂಡ್ರು ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಂಡೆ, ಆದ್ರೆ ಸಾಂಬಾರ್ ತುಂಬಾ ಟೇಸ್ಟ್ ಇರುತ್ತೆ ಅಂತ ಸ್ವಲ್ಪ ಜಾಸ್ತಿ ಸೇರಿಸ್ಕೊಂಡೆ. ಒಂದ್ 5 ನಿಮಿಷ ಸಿಮ್ಮಲ್ಲಿ ಇಟ್ಟಾಗ ಅದ್ರಲ್ಲಿ ನೀರ್ ಬಿಟ್ಕೊಳುತ್ತೆ. ನೀರ್ ಬಿಟ್ಕೊಂಡ ತಕ್ಷಣ ಏನ್ ಮಸಾಲ ಎಲ್ಲ ರುಬ್ಬಿಟ್ಕೊಂಡಿದ್ವಾ ಅದೆಲ್ಲ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಒಂದ್ 5 ನಿಮಿಷ ಹಾಗೆ ನೀರ್ ಹಾಕ್ತಿದ್ದಂಗೆ ಫ್ರೈ ಮಾಡ್ಕೋಬೇಕು. ಅದು ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡ್ಕೊಳುತ್ತೆ. ಇವಾಗ್ಲೇ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ಮಸಾಲ ಜೊತೆ 5ರಿಂದ 10 ನಿಮಿಷ ಮೀಡಿಯಂ ಉರಿಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡಾಗ ಅದು ಸ್ವಲ್ಪ ಬೇಗ ಉಪ್ಪು ಖಾರ ಮಟನ್ಗೆ ಸೇರ್ಕೊಳುತ್ತೆ. ಆಮೇಲೆ ನಮ್ಗೆ ಸಾಂಬಾರ್ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು, ನೋಡಿ ಈಗ್ಲೇ ಉಪ್ಪು ಹಾಕ್ಬಿಡ್ತೀನಿ ನಾನು, ನೀಟಾಗಿ ಅದು ಹಿಡ್ಕೊಳುತ್ತೆ. ದೆನ್ ಸಾಂಬಾರ್ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಸೇರಿಸ್ಕೊಂಡು ಒಂದ್ 5 ನಿಮಿಷ ಕುದಿಸಿ ಉಪ್ಪು ಖಾರ ಸರಿಗಿದೆ ನೋಡ್ಕೊಂಡು ಬೇಕಿದ್ರೆ ಸೇರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಮೀಡಿಯಂ ಉರಿಲಿ 5 ವಿಜಿಲ್ ಕೂಗಿಸಿದ್ರೆ ಪರ್ಫೆಕ್ಟ್ ಆಗಿ ಬೆಂದಿರುತ್ತೆ. ಇದು ಮುದ್ದೆ ಜೊತೆ ಪರ್ಫೆಕ್ಟ್ ಸೂಪರ್ ಕಾಂಬಿನೇಷನ್. ಅದನ್ನ ಮತ್ತೆ ಬೌಲ್ಗೆ ಹಾಕೊಂಡು ಅದು ಎಣ್ಣೆ ಬಿಟ್ಕೊಂಡಿತ್ತು ಒಂದ್ 5 ನಿಮಿಷ ಕುದಿಸಿದಾಗ ಸ್ವಲ್ಪ ತಿಕ್ಕಾಗೂ ಬರುತ್ತೆ ಸಾಂಬಾರು, ಆಮೇಲೆ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದ್ ಮುದ್ದೆ ಜೊತೆ ನೀಟಾಗಿ ಒಂದ್ 3 ಪೀಸ್ ಹಾಕೊಂಡು ಸಾಂಬಾರ್ ತಿಂತಿದ್ರೆ ಸಾಕು, ಏನು ಬೇಡ ಅನ್ಸುತ್ತೆ. ನಮ್ಮನೇಲಿ ಈ ರೀತಿ ಮಾಡಿದ್ವಿ ನಾಟಿ ಸ್ಟೈಲ್ ಮಟನ್ ಸಾಂಬಾರ್. ನಿಮ್ ಮನೇಲೆಲ್ಲ ಯಾವ ರೀತಿ ಮಾಡ್ತೀರಾ ಕಮೆಂಟ್ ಅಲ್ಲಿ ತಿಳಿಸಿ. ಪ್ಲೀಸ್ ನಮ್ ಚಾನೆಲ್ನ
ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.